ಹಲೋ ಎವ್ರಿವನ್, ವೆಲ್ಕಮ್ ಟು ಕಂಪ್ಲೀಟ್ ಡಿಫೆನ್ಸ್ ಕರೆಂಟ್ ಅಫೇರ್ಸ್. ಸೊ ಈಗಾಗಲೇ ನಾವು ಎಲ್ಲ ತರಹದ 4 ವಿಡಿಯೋದಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಆಗಿರ್ಬೋದು, ಕಾನ್ಫರೆನ್ಸ್ ಆಗಿರ್ಬೋದು, PIB ರಿಪೋರ್ಟ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಡಿಫೆನ್ಸ್ ಬಗ್ಗೆ ನೋಡೋಣ. ಕಮಿಂಗ್ ಟು ದ ಸೆಷನ್, ಈ ಒಂದು ಡಿಫೆನ್ಸು ಹೇಗೆ ಓದಬೇಕಂತಂದರೆ, ಡಿಫೆನ್ಸಲ್ಲಿ ಮೆಜಾರಿಟಿ ನಮ್ಗೆ ಯಾವ ಥರ NTPC ಕ್ವಶನ್ಸ್ ಬರುತ್ತೆ ಅಂದರೆ, ಫಸ್ಟು ನೋಡೋದಾದರೆ ಎಕ್ಸಸೈಸ್ ಬಗ್ಗೆ ಕೇಳ್ತಾರೆ. ಅದಾದ ನಂತರ ಯಾವ ಎಕ್ಸಸೈಸು ಯಾವ ಒಂದು ಕಂಟ್ರಿ, ಫಾರ್ ಎಕ್ಸಾಂಪಲ್ ಇಂಡಿಯಾ ಪ್ಲಸ್ ರಷ್ಯಾ, ಇವೆರಡೂ ಸೇರ್ಕೊಂಡು ಯಾವ ಎಕ್ಸಸೈಸ್ ಮಾಡಿದೆ ಅಂತಂದರೆ ಇಂದ್ರ. ಓಕೆನಾ, ಇಂದ್ರ INDRA. ಹಲೋ ಎವ್ರಿವನ್, ವೆಲ್ಕಮ್ ಟು ಕಂಪ್ಲೀಟ್ ಡಿಫೆನ್ಸ್ ಕರೆಂಟ್ ಅಫೇರ್ಸ್ ಕ್ಲಾಸ್. ಸೊ ನಾವೀಗಾಗಲೇ 4 ಥರದ ಅವಾರ್ಡ್ಸ್ ಆ್ಯಂಡ್ ಆನರ್ಸು, ಸ್ಪೋರ್ಟ್ಸು, ಈವನ್ PIB ರಿಪೋರ್ಟು ಮತ್ತು ಸಮಿಟ್ಸ್ನ ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಡಿಫೆನ್ಸ್ನ ನೋಡೋಣ. ಅದಕ್ಕಿಂತ ಮುಂಚೆ ಡಿಫೆನ್ಸ್ನು ಹೇಗೆ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ ಆಗಿ ಓದಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಡಿಫೆನ್ಸಲ್ಲಿ ಮೆಜಾರಿಟಿಯಾಗಿ ನಮಗೆ ಯಾವ ಥರ ಒಂದು ಕ್ವಶನ್ಸ್ ಬರುತ್ತೆ ಅಂದರೆ, ಒಂದು ಎಕ್ಸಸೈಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಮತ್ತು ಈ ಒಂದು ಎಕ್ಸಸೈಸ್ ಯಾವ 2 ಕಂಟ್ರಿ ನಡುವೆ ನಡೀತು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಂದ್ರ ಇದು ಯಾರ ಮಧ್ಯೆ ಎಕ್ಸಸೈಸು, ಯಾವ 2 ಕಂಟ್ರಿಗಳ ಮಧ್ಯೆ ಅಂತ ಕೇಳ್ತಾರೆ. ಯಾವುದು, ಇಂಡಿಯಾ ಪ್ಲಸ್ ರಷ್ಯಾ ಅಂತ ಹೇಳ್ಬೋದು. ಓಕೆನಾ. ಅದಾದಮೇಲೆ ಈ ಇಂದ್ರಾನು ಎಕ್ಸಸೈಸು ಎಷ್ಟನೇ ಎಡಿಷನು ಮತ್ತು ಈ ಇಂದ್ರಾ ಅನ್ನೋ ಎಕ್ಸಸೈಸು ಎಲ್ಲಿ ನಡೆಯಿತು ಅಂದರೆ ಅಥವಾ ಲೊಕೇಶನು ನೆನ್ಪಿಟ್ಕೊಳ್ಳಿ. ಈ ಲೊಕೇಶನ್ನು ನಮ್ಮ ಇಂಡಿಯಾದಲ್ಲಿ ನಡೆದಿದ್ರೆ ಮಾತ್ರ ಇಂಪಾರ್ಟೆಂಟು, ಇನ್ ಕೇಸ್ ಬೇರೆ ಕಡೆ ನಡೆದಿದ್ರೆ ಇಂಪಾರ್ಟೆಂಟ್ ಅಲ್ಲ. ಅದು ಬಿಟ್ಟರೆ ಈ ಡಿಫೆನ್ಸಲ್ಲಿ ನೆಕ್ಸ್ಟ್ ಏನಾದರೂ ಹೋದರೆ, ಈಗ INS ಬಗ್ಗೆ ನೋಡೋದಾದರೆ ಇಂಪಾರ್ಟೆಂಟು. ಓಕೆನಾ, ಇಂಪಾರ್ಟೆಂಟ್ INS ನಾನು ಏನು ಮಾರ್ಕ್ ಮಾಡ್ತೀನಿ ಅದ್ರ ಬಗ್ಗೆ ನಮಗೆಲ್ಲ ಗೊತ್ತಿರಬೇಕು. ಅದಾದಮೇಲೆ ಯಾವುದಾದ್ರು ಡಿಕಮಿಷನ್ ಆಗಿದ್ರೆ ಅಥವಾ ಹೊಸ್ದಾಗಿ ಏನಾದರೂ ಒಂದು ಶಿಪ್ನ ಬಿಲ್ಡ್ ಮಾಡಿದರೆ, ಆ ಒಂದು ಶಿಪ್ಪು ಯಾರು ಬಿಲ್ಡ್ ಮಾಡಿದ್ದು, GRSC ಅಂತ ಕರಿತೀವಿ, ಮ್ಯಾಕ್ಸೋಡೌನ್ ಅಂತ ಕರಿತೀವಿ, ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅಂತ ಕರಿತೀವಿ. ಇದೆಲ್ಲದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಇಷ್ಟು ಕಂಪ್ಲೀಟ್ ಡಿಫೆನ್ಸಲ್ಲಿ ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಅದು ಬಿಟ್ಟು ಎಕ್ಸಾಮಲ್ಲಿ ಡಿಫೆನ್ಸಲ್ಲಿ ಇದಲ್ಲದೆ ಇನ್ಯಾವುದೇ ಥರ ಕ್ವಶನ್ಸ್ ಕೇಳಲ್ಲ. ಸೊ ಲೆಟ್ ಸ್ಟಾರ್ಟ್ ದಿಸ್ ಸೆಷನ್. ಮೊದಲನೇದಾಗಿ INS ತಾರಾಗಿರಿ ನಾವು ಮುಂಚೆ PIBಯಲ್ಲೇ ನೋಡಿದ್ವಿ. ಈ ಒಂದು INS ತಾರಾಗಿರಿ ಏನಪ್ಪ ಅಂದರೆ, ಇದು ಯಾವ ಒಂದು ಕ್ಲಾಸ್ಗೆ ಸೇರುತ್ತೆ ಅಂದರೆ P17 ಅಂತ ಕರಿತೀವಿ. ಓಕೆನಾ, ಆ ಒಂದು ಕ್ಲಾಸಲ್ಲಿ ಇದನ್ನು ತಯಾರಿಸ್ತಾರೆ. P17 ಅಂದ್ರೇನು, ಪ್ರಾಜೆಕ್ಟ್ 17. ಆ ಒಂದು ಅಡಿಯಲ್ಲಿ ತಾರಾಗಿರಿ, ನೀಲಗಿರಿ, ಮಹೇಂದ್ರಗಿರಿ, ಉದಯಗಿರಿ ಈ ಒಂದು ಶಿಪ್ಗಳನ್ನ ತಯಾರಿಸ್ತಾರೆ. ಓಕೆ, ಈ ಒಂದು ಶಿಪ್ಗಳು ಯಾರು ತಯಾರಿಸೋದು ಅಂದರೆ, ನೋಡಿ, ಈ ಒಂದು ಪ್ರಾಜೆಕ್ಟ್ 17ನಲ್ಲಿ ನೀಲಗಿರಿ ಆಗಿರ್ಬೋದು, ತಾರಾಗಿರಿ ಆಗಿರ್ಬೋದು, ಮಹೇಂದ್ರಗಿರಿ, ಉದಯಗಿರಿ ಇಷ್ಟು ಶಿಪ್ಗಳು ಯಾರು ತಯಾರಿಸ್ತಾರೆ ಅಂತಂದರೆ ಮ್ಯಾಸ್ಗಾನ್ ಡಾಕ್ ಲಿಮಿಟೆಡ್ ಅವರು ತಯಾರಿಸ್ತಾರೆ. ಅದಾದಮೇಲೆ ಇದೇ ಕ್ಲಾಸಲ್ಲಿ ಹಿಮಗಿರಿ, ದೌನಗಿರಿ, ವಿಂಧ್ಯಗಿರಿ ಈ ಒಂದು 3 ಶಿಪ್ಪು ಯಾರು ಬಿಲ್ಟ್ ಮಾಡ್ತಾರೆ ಅಂದರೆ GRSC ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಅವರು ತಯಾರಿಸ್ತಾರೆ. ಸೊ ಈ ಒಂದು ಶಿಪ್ಪು, ಓಕೆನಾ, ಈ ಒಂದು ಶಿಪ್ಪು ಯಾವ ಒಂದು ಕ್ಲಾಸಲ್ಲಿ ಬರುತ್ತೆ ಅಂತಂದರೆ ಪ್ರಾಜೆಕ್ಟ್ 17A ಆ ಒಂದು ಕ್ಲಾಸಿಫಿಕೇಷನಲ್ಲಿ ಆ್ಯಡ್ ಮಾಡಿದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ, ಈ ಒಂದು ತಾರಾಗಿರಿ ಅನ್ನೋ ಒಂದು ರೇಂಜು, ಈ ಒಂದು ನೇಮ್ ಎಲ್ಲಿಂದ ಬರುತ್ತೆ ಅಂತಂದರೆ ಉತ್ತರಾಖಂಡಲ್ಲಿರೋ ಒಂದು ಹಿಲ್. ಓಕೆನಾ, ಒಂದು ಹಿಲ್ ರೇಂಜ್ನ ಇದಕ್ಕೆ ಇಟ್ಟಿದ್ದಾರೆ. ಸರಿನಾ. ಸೊ ಅದು ಬಿಟ್ಟರೆ ನಮ್ಗೆ ಇದ್ರ ಬಗ್ಗೆ INS ತಾರಾಗಿರಿ ಅಂದರೆ ಯಾವೊಂದು ಕ್ಲಾಸ್ ಅಡಿಯಲ್ಲಿ ಬರುತ್ತೆ ಇದೆಲ್ಲ ನಮಗೆ ನೆನಪಿರಬೇಕು. ಮತ್ತು INS ತಾರಾಗಿರಿ PIB ರಿಪೋರ್ಟು ನೆನ್ಪಿಟ್ಕೊಳ್ಳಿ, ಯಾವಾಗಾದ್ರು ಕ್ವಶನ್ ಕೇಳ್ಬೋದು. SSCಲಿ ಕ್ವಶನ್ಸ್ ಬಂದಿದೆ. MiG-21 MiG-21 ಅಂತ ಕರಿತೀವಿ. ಈ ಒಂದು ಫೈಟರ್ ಜೆಟ್ನ ನಾವು 62 ವರ್ಷ ಸರ್ವಿಸ್ ಕೊಟ್ಟೈತೆ. ಓಕೆನಾ, ಈ ವರ್ಷ ನಾವು ಏನು ಮಾಡಿದ್ದೀವಿ, ಓಕೆ, ಡಿಕಮಿಷನ್ ಮಾಡಿದ್ದೀವಿ ಅಂದರೆ ಫೇರ್ವೆಲ್, ಇದನ್ನು ರಿಟೈರ್ಮೆಂಟ್ ತೊಗೊಂಡಿದ್ದೀವಿ. ಓಕೆನಾ, ಇನ್ನು ಇದನ್ನು ಬಳಕೆ ಮಾಡ್ತಿಲ್ವಾ. MiG-21 ನೋಡಿ, ನಮ್ಗೆ ಹಿಸ್ಟಾರಿಕಲಾಗಿ ನೆನ್ಪಿಟ್ಕೋಬೇಕಂದ್ರೆ ಇದು ಯಾವ ಆಪ್ರೇಷನ್ ಯೂಸ್ ಆಗಿತ್ತು. 2019 ಬಾಲ್ಕೋಟ್ ಏರ್ ಸ್ಟ್ರೈಕಲ್ಲಿ, ಆಮೇಲೆ 1919 ಕಾರ್ಗಿಲ್ ಯುದ್ಧದಲ್ಲಿ, 1965 to 1975 ಪಾಕಿಸ್ತಾನ ಯುದ್ಧದಲ್ಲಿ ಈ ಒಂದು ಫೈಟರ್ ಏರ್ಕ್ರಾಫ್ಟ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡಿದೆ. ಸೊ ಈ ಒಂದು ಏರ್ಕ್ರಾಫ್ಟ್ ಏನಾಗಿದೆ, ಇವಾಗ ನಾವು ಅದನ್ನು ಡಿಕಮಿಷನ್ ಮಾಡ್ತಾ ಇದ್ದೀವಿ.
ಓಕೆನಾ, ನೆನ್ಪಿಟ್ಕೊಳ್ಳಿ. MiG-21 ಒಂದು ಫೈಟರ್ ಏರ್ಕ್ರಾಫ್ಟ್, ಅದನ್ನು ಡಿಕಮಿಷನ್ ಮಾಡ್ತಾ ಇದ್ದೀವಿ. 2020 ಡಿಕಮಿಷನ್ ಆಗಿದೆ. ಇನ್ನು ಡಿಫೆನ್ಸ್ ಎಕ್ಸಸೈಸ್ ನೋಡೋದಾದರೆ ನಾನು ಹೇಳಿದ್ದೀನಿ ಯಾವ 2 ಕಂಟ್ರಿ ಇಂಪಾರ್ಟೆಂಟ್ ಇನ್ವಾಲ್ವ್ ಆಗಿರುತ್ತೆ, ಮತ್ತು ಎಲ್ಲಿ ನಡೀತು, ಯಾವ ಎಡಿಷನು, ಇದು ಯಾರು ಅದ್ರ ನೇಮ್ ಏನು, ಇದಿಷ್ಟು ನಮಗೆ 5 ಪಾಯಿಂಟ್ಸ್ ನಮಗೆ ನೆನ್ಪಿಟ್ಕೋಬೇಕು. ಅದೇ ಥರನೇ ಓದೋಣ. ಅದು ಬಿಟ್ಟರೆ ಇನ್ನು ಮೇಜರ್ ಇಂಪಾರ್ಟೆಂಟ್ ನಮಗೆ ಯಾವುದೇ ಥರ ಏನು ಇಂಪಾರ್ಟೆಂಟ್ ಇಲ್ಲ. ಈಗ ಎಕ್ಸಸೈಸ್ ನೊಮ್ಯಾಡಿಕ್ ಎಲಿಫೆಂಟ್. ಈ ನೊಮ್ಯಾಡಿಕ್ ಎಲಿಫೆಂಟ್ ಯಾವ ಒಂದು ಕಂಟ್ರಿ ಮದುವೆ ಆಗುತ್ತೆ ಅಂದರೆ ಮಂಗೋಲಿಯಾ. ನೊಮ್ಯಾಡಿಕ್ ಎಲಿಫೆಂಟ್ ಯಾವುದು? ನೊಮ್ಯಾಡಿಕ್ ಇಂಡಿಯಾ ಮತ್ತು ಮಂಗೋಲಿಯಾದಲ್ಲಿ ನಡೆಯೋ ಒಂದು ಮಿಲಿಟರಿ ಎಕ್ಸಸೈಸ್. ಎಷ್ಟನೇ ಎಡಿಷನು? 17ನೇ ಎಡಿಷನ್. ಓಕೆನಾ, 17ನೇ ಎಡಿಷನು ಎಲ್ಲಿ ನಡೆಯುತ್ತೆ? ಮಂಗೋಲಿಯಾದಲ್ಲಿ ನಡೆಯುತ್ತೆ, ಉಲಾನ್ ಬ್ಯಾಟರಲ್ಲಿ ನಡೆಯುತ್ತೆ. ಸೊ ಯಾವುದೇ ಥರ ಇಂಪಾರ್ಟೆಂಟ್ ಲೊಕೇಶನ್ ಇಂಪಾರ್ಟೆಂಟ್ ಅಲ್ಲ. ಇನ್ನು ಎಕ್ಸಸೈಸ್ ಇಂದ್ರಾ ನೋಡಿದ್ರೆ ಇಂದ್ರಾ ಪ್ಲಸ್ ರಷ್ಯಾ, ಇಂದ್ರಾ ಪ್ಲಸ್ ಇಂಡಿಯಾ ಪ್ಲಸ್ ರಷ್ಯಾ ಅಂತ ಕರಿತೀವಿ ಇಂದ್ರಾದಲ್ಲಿ. ಸೊ ಇದು ಎಲ್ಲಿ ನಡೆಯುತ್ತೆ? ವಿಶಾಖಪಟ್ಟಣಂ. ಓಕೆನಾ, ಇದೊಂದು ನೇವಲ್ ಎಕ್ಸಸೈಸ್ ಆಗಿರುತ್ತೆ. ಇಂಡಿಯಾ ಮತ್ತು ರಷ್ಯಾದಲ್ಲಿ ಯಾವಾಗ ನಡೆಯುತ್ತೆ? ಮಾರ್ಚ್ ಏಪ್ರಿಲಲ್ಲಿ. ಅದೇನು ಇಂಪಾರ್ಟೆಂಟ್ ಅಲ್ಲ. ಇನ್ ಕೇಸ್ ಏನಾದ್ರು ಒಂದೇ ಮಂತಲ್ಲಿ ನಡೆದಿದ್ರೆ ಅದು ಇಂಪಾರ್ಟೆಂಟು. ಸರಿನಾ? ಎಷ್ಟನೇ ಎಡಿಷನ್ ಇದು? 14ನೇ ಎಡಿಷನಲ್ಲಿ. ಈಗ ಎಕ್ಸಸೈಸ್ ಖಾಂಜಾರ್. ಎಕ್ಸಸೈಸ್ ಖಾಂಜಾರ್ ಇದು ಯಾವ ದೇಶ ನಡುವೆ ಅಂತಂದರೆ ಇಂಡಿಯಾ ಮತ್ತು ನೋಡಿ ಇಲ್ಲಿ ಕೊಟ್ಟಿಲ್ಲ, ನಾನು ಬರಿತೀನಿ. ಇಂಡಿಯಾ ಪ್ಲಸ್ ಕಿರ್ಗಿಸ್ತಾನ್. ಇಂಡಿಯಾ ಪ್ಲಸ್ ಕಿರ್ಗಿಸ್ತಾನ್. ಇಂಡಿಯಾ ಪ್ಲಸ್ ಕಿರ್ಗಿಸ್ತಾನ್, ಈ 2 ದೇಶಗಳ ನಡುವೆ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ನಡೆಯುತ್ತೆ. ಇದು ಎಷ್ಟನೇ ಮಿಲಿಟರಿ ಎಕ್ಸಸೈಸು? 13ನೇ ಮಿಲಿಟರಿ ಎಕ್ಸಸೈಸು. ಎಲ್ಲಿ ನಡೆಯುತ್ತೆ? ಇಂಪಾರ್ಟೆಂಟ್. ಇದು ಕ್ವಶನಲ್ಲಿ ಕೇಳ್ತಾರೆ, ಎಕ್ಸಾಮ್ ಕ್ವಶನಲ್ಲಿ ಕೇಳ್ತಾರೆ. ಮಿಸ್ಮರೈ ಡಿಸ್ಟಿಕ್ ಆಫ್ ಅಸ್ಸಾಮಲ್ಲಿ ನಡೆಯುತ್ತೆ. ಓಕೆನಾ, ಎಕ್ಸಸೈಸ್ ಖಾಂಜಾರ್ 2026 ಯಾವೊಂದು ಇಂಡಿಯನ್ ಡಿಸ್ಟಿಕಲ್ಲಿ ನಡೆಯುತ್ತೆ ಅಂದರೆ ಮಿಸ್ಮರೈ ಡಿಸ್ಟಿಕ್ ಆಫ್ ಅಸ್ಸಾಮಲ್ಲಿ ನಡೆಯುತ್ತೆ. ಈಗ ಎಕ್ಸಸೈಸ್ ಟೈಗರ್ ಕ್ಲಾವ್. ಎಕ್ಸಸೈಸ್ ಟೈಗರ್ ಕ್ಲಾವ್ ಯಾವೊಂದು ದೇಶಗಳಂದರೆ US ಪ್ಲಸ್ ನಮ್ಮ ಭಾರತ. ಓಕೆನಾ, US ಪ್ಲಸ್ ನಮ್ಮ ಭಾರತ. ಮತ್ತು ಈ ಒಂದು ಯಾವೊಂದು ರೆಜಿಮೆಂಟ್ ಇದರೊಳಗೆ ಪಾರ್ಟಿಸಿಪೇಟ್ ಮಾಡಿತ್ತು ಅಂದರೆ ಗರುಡ ರೆಜಿಮೆಂಟ್. ಗರುಡ ರೆಜಿಮೆಂಟು ಇದರೊಳಗೆ ಪಾರ್ಟಿಸಿಪೇಟ್ ಮಾಡಿತ್ತು. ನೆಕ್ಸ್ಟ್ ಎಕ್ಸಸೈಸ್ ಶಕ್ತಿ ನೋಡೋದಾದರೆ ಶಕ್ತಿ ಅಂತ ಬಂದರೆ ಫ್ರಾನ್ಸ್. ನೋಡಿ, ಎಲ್ಲೇ ಸಿಂಗಲ್ ವರ್ಲ್ಡ್ ಶಕ್ತಿ ಅಂತ ಏನೇ ಬಂದ್ರೂ ಫ್ರಾನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಸೈಸ್ ಶಕ್ತಿ ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಮತ್ತು ಫ್ರಾನ್ಸಲ್ಲಿ. ಎಲ್ಲಿ ನಡೆಯುತ್ತೆ ಅಂತಂದರೆ ನಮ್ಮ ಫ್ರಾನ್ಸಲ್ಲೇ ನಡೆದಿರುತ್ತೆ. ಓಕೆನಾ, ಇಂಡಿಯಾದಲ್ಲಿ ನಡೆದಿರಲ್ಲ. ಇದು ಎಷ್ಟನೇ ಎಡಿಷನು? 8th ಎಡಿಷನ್. 8th ಎಡಿಷನು ಫ್ರಾನ್ಸಲ್ಲಿ ನಡೆದಿರುತ್ತೆ. ಎಕ್ಸಸೈಸ್ ಶಕ್ತಿ ರಿಲೇಟೆಡ್ ಟು ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಯುದ್ಧಾಭ್ಯಾಸ್. ಎಕ್ಸಸೈಸ್ ಯುದ್ಧಾಭ್ಯಾಸ. ಎಕ್ಸಸೈಸ್ ಯುದ್ಧಾಭ್ಯಾಸ ಯಾರ ನಡುವೆ ಅಂದರೆ US ಪ್ಲಸ್ ಇಂಡಿಯಾ. ಓಕೆನಾ, ನೆನ್ಪಿಟ್ಕೊಳ್ಳಿ. USA ಎಲ್ಲ ನಮಗೆ ಎಕ್ಸಸೈಸ್ ನೆನಪಿರಬೇಕು. ಎಕ್ಸಾಮಲ್ಲಿ ಜಾಸ್ತಿ ಕೇಳೋದೆ US. ಯಾವ್ಯಾವ ಒಂದು ಎಕ್ಸಸೈಸ್ ನಡೆದಿದೆ? ಯುದ್ಧಾಭ್ಯಾಸ USA ಪ್ಲಸ್ ಇಂಡಿಯಾ. ಇದು ಎಲ್ಲಿ ನಡೀತು? ಅಲಾಸ್ಕಾ. ಅಲಾಸ್ಕಾದಲ್ಲಿ ನಡೆಯುತ್ತೆ. ಎಷ್ಟನೇ ಎಡಿಷನು? ಎಡಿಷನ್ ಏನು ಕೊಟ್ಟಿಲ್ಲ. ಸೊ ಈ ಒಂದು ಯುದ್ಧಾಭ್ಯಾಸದಲ್ಲಿ ನಮ್ಮ ಭಾರತದಿಂದ ಯಾವೊಂದು ರೆಜಿಮೆಂಟು ಪಾರ್ಟಿಸಿಪೇಟ್ ಮಾಡ್ತಂದರೆ ಮದ್ರಾಸ್ ರೆಜಿಮೆಂಟು. ಮದ್ರಾಸ್ ರೆಜಿಮೆಂಟು ಪಾರ್ಟಿಸಿಪೇಟ್ ಮಾಡಿತ್ತು. ಅದೇ ಟೈಗರ್ ಕ್ಲಾ ಎಕ್ಸಸೈಸಲ್ಲಿ ಯಾವ ರೆಜಿಮೆಂಟ್ ಫಾಲೋ ಮಾಡಿತ್ತು? ಕುಮಾನ್ ರೆಜಿಮೆಂಟು ಪಾರ್ಟಿಸಿಪೇಟ್ ಮಾಡಿತ್ತು. ನೆಕ್ಸ್ಟು ಎಕ್ಸಸೈಸ್ ಬ್ರೈಟ್ ಸ್ಟಾರ್. ಬ್ರೈಟ್ ಸ್ಟಾರ್ ಅಂತ ಬಂದಾಗೇನು? ಬ್ರೈಟಾಗಿ ಅಂದರೆ ಏನು? ಎಲ್ಲಿ ಬಿಸಿಲು ಇರುತ್ತೋ ಅಲ್ಲಿ ಜಾಸ್ತಿ ಬಿಸಿಲು ಬ್ರೈಟ್ ಆಗಿರುತ್ತಲ್ವಾ, ಅದನ್ನು ಈಜಿಪ್ಟ್ ಅಂತ ಕರಿತೀವಿ. EGYPT. ಎಕ್ಸಸೈಸ್ ಬ್ರೈಟ್ ಸ್ಟಾರ್ ಎಲ್ಲಿ ನಡೀತು? ಈಜಿಪ್ಟಲ್ಲಿ ನಡೆಯುತ್ತೆ. ಓಕೆನಾ, ಸೊ ಇದನ್ನು ನೆನ್ಪಿಟ್ಕೊಂಡಿರಬೇಕು. ನಮ್ಮ ಇಂಡಿಯಾಯಿಂದ ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ, ಈ ಮೂರೂ ಅಲ್ಲಿ ಅಡ್ವಾನ್ಸ್ ಮಿಲಿಟರಿ ಆ್ಯಕ್ಟಿವಿಟೀಸ್ಗೋಸ್ಕರ ಎಂಗೇಜ್ ಆಗಿರ್ತಾರೆ. ಸರಿನಾ? ಬೋಲ್ಟ್ ಕುರುಕ್ಷೇತ್ರ. ಈ ಒಂದು ಎಕ್ಸಸೈಸು 3 ಎಕ್ಸಸೈಸ್ ಬೋಲ್ಟ್ ಕುರುಕ್ಷೇತ್ರ. 3 ವರ್ಲ್ಡ್ ಐತಲ್ವ, ಇಲ್ಲಿ 3 ಕಂಟ್ರಿ ಪಾರ್ಟಿಸಿಪೇಟ್ ಮಾಡುತ್ತೆ. ಒಂದು ಇಂಡಿಯಾ, ಆ ಥರ ನೆನ್ಪಿಟ್ಕೊಳ್ಳಿ. 3 ವರ್ಲ್ಡು 3 ಕಂಟ್ರಿ ಪಾರ್ಟಿಸಿಪೇಟ್ ಮಾಡುತ್ತೆ. ಒಂದು ಇಂಡಿಯಾ, ಇನ್ನೊಂದು ಫ್ರಾನ್ಸು, ಇನ್ನೊಂದು ರಷ್ಯಾ, ನಾಟ್ ಫ್ರಾನ್ಸ್, ಇನ್ನೊಂದು ರಷ್ಯಾ, ಒಂದು ಸಿಂಗಾಪುರು. ಇಂಡಿಯಾ, ರಷ್ಯಾ ಪ್ಲಸ್ ಸಿಂಗಾಪುರ್. ಓಕೆನಾ, ಇಫ್ ಇನ್ ಕೇಸ್ ಎಕ್ಸಸೈಸ್ ಬೋಲ್ಟ್ ಕುರುಕ್ಷೇತ್ರ ಯಾವ ಕಂಟ್ರಿಗೆ ರಿಲೇಟೆಡ್ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಡೈರೆಕ್ಟಾಗಿ ಸಿಂಗಾಪುರ್ ಆಪ್ಷನ್ ಇದ್ದರೆ ಸಿಂಗಾಪುರ್ನೇ ಟಿಕ್ ಹಾಕಿ. ಸರಿನಾ? ಬೋಲ್ಟ್ ಕುರುಕ್ಷೇತ್ರ ಇಂಡಿಯಾ ಮತ್ತು ಸಿಂಗಾಪುರ್. ಈ ಎಕ್ಸಸೈಸ್ ಜಪಾಡ್ ಯಾವೊಂದು ದೇಶಗಳು ನಡೆಯುತ್ತೆ? ಎಕ್ಸಸೈಸ್ ಜಪಾಡ್ ಅಂತಂದರೆ ರಷ್ಯಾ ಮತ್ತು ಇಂಡಿಯಾ. ಯಾವುದು? ಮತ್ತೆ ರಷ್ಯಾ ಮತ್ತು ಇಂಡಿಯಾ. ಸರಿನಾ? ಸಮುದ್ರ ಶಕ್ತಿ ಎಕ್ಸಸೈಸ್ ಸಮುದ್ರ ಶಕ್ತಿ. ಬರೀ ಶಕ್ತಿ ಅಂತ ಬಂದರೆ ಫ್ರಾನ್ಸ್ ಇರಬೇಕು. ಸಮುದ್ರ ಶಕ್ತಿ, ಗರುಡ ಶಕ್ತಿ ಅಂತ ಏನೇ ಬಂದ್ರೂ ನಾವೇನಂತ ನೆನ್ಪಿಟ್ಕೋಬೇಕು? ಇಂಡೋನೇಷ್ಯಾ. ಎಕ್ಸಸೈಸ್ ಸಮುದ್ರ ಶಕ್ತಿ ಯಾವ 2 ದೇಶ ನಡುವೆ ಅಂದರೆ ಇಂಡಿಯಾ ಮತ್ತು ಇಂಡೋನೇಷ್ಯಾ. ಎಲ್ಲಿ ನಡೀತು? ವಿಶಾಖಪಟ್ಟಣಮಲ್ಲಿ. ಎಲ್ಲಿ? ವಿಶಾಖಪಟ್ಟಣಮಲ್ಲಿ ನಡೆಯುತ್ತೆ. ಓಕೆನಾ, ಈ ಒಂದು ಸಮುದ್ರ ಶಕ್ತಿ ಅಂದರೆ ಸಮುದ್ರದಲ್ಲಿ ನಮ್ಮ ನ್ಯಾವಲ್ ಎಕ್ಸಸೈಸಸ್ನ ಕಂಡಕ್ಟ್ ಮಾಡೋದು.
ಈ ಹೊಸಾದ ನೇಮ್ ಏನಂದರೆ ಇನ್ ರೊಕ್ಯಾನ್ ನೇವಲ್ ಎಕ್ಸಸೈಸ್. ಇನ್ ರೊಕ್ಯಾನ್ ನೇವಲ್ ಎಕ್ಸಸೈಸ್ ಯಾವ ಎರಡು ಕಂಟ್ರಿ? ಸೌತ್ ಕೊರಿಯಾ ಮತ್ತು ನಮ್ಮ ಭಾರತ. ಸೌತ್ ಕೊರಿಯಾ ಮತ್ತು ನಮ್ಮ ಭಾರತ ಒಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಅದು ನೇವಲ್ ಎಕ್ಸಸೈಸ್, ನಾಟ್ ಮಿಲಿಟರಿ ಎಕ್ಸಸೈಸ್, ನೇವಲ್ ಎಕ್ಸಸೈಸು. ಯಾವುದು? ಇನ್ ರೊಕ್ಯಾನ್ ನೇವಲ್ ಎಕ್ಸಸೈಸ್. ಅಜಯ ವಾರಿಯರ್ ಇಂಡಿಯಾ ಮತ್ತು UK, ಯುನೈಟೆಡ್ ಕಿಂಗ್ಡಮ್ ಪ್ಲಸ್ ಇಂಡಿಯಾ. ಅಜಯ ವಾರಿಯರ್ ನೆನಪಿರಬೇಕು, ಕ್ವಶನ್ಸ್ ಕೇಳಿದ್ದಾರೆ, ಸರಿನಾ? ಅದಾದ ನಂತರ ಈಗ ಬರೋದು ಎಕ್ಸಸೈಸ್ ಗರುಡ. ಎಕ್ಸಸೈಸ್ ಗರುಡ ನೋಡಿ, ಬರೀ ಶಕ್ತಿ ಆಯಿತು. ಬರೀ ಗರುಡ ಅಂತ ಬಂದರೆ ಇಲ್ಲಿ ಯಾವುದು? ಫ್ರಾನ್ಸ್ ಬರುತ್ತೆ, ಓಕೆನಾ? ಅಲ್ಲಿ ಬರೀ ಎಕ್ಸಸೈಸ್ ಶಕ್ತಿ ಅಂತ ನೋಡಿದ್ವಿ, ಇಲ್ಲಿ ಎಕ್ಸಸೈಸ್ ಗರುಡ ಅಂತ ನೋಡ್ತೀವಿ. ಈ ಗರುಡ ಅಂತ ಅಂದರೆ ಇಟ್ ಈಸ್ ಏರ್, ಓಕೆನಾ? ಏರ್ ಟು ಏರ್ ಅಂದರೆ ಏರ್ ಎಕ್ಸಸೈಸ್. ಅದು ಅಂದರೆ ಏರ್ ಫೋರ್ಸ್ನ, ಈಗ ಇಂಡಿಯನ್ ಏರ್ ಫೋರ್ಸು ಮತ್ತು ರಷ್ಯನ್ ಏರ್ ಫೋರ್ಸು ಇಬ್ಬರು ಕಂಬೈನ್ ಆಗಿ ಒಂದು ಎಕ್ಸಸೈಸ್ನ ಫಾರ್ಮ್ ಮಾಡ್ತಾರೆ. ಅದುವೇ ಗರುಡ 25 ಅಂತ, ಓಕೆನಾ? ಈ ಎಲ್ಲಿ ನಡೆಯುತ್ತೆ? ಫ್ರಾನ್ಸಲ್ಲಿ ನಡೆಯುತ್ತೆ. ಎಕ್ಸಸೈಸ್ ಆಸ್ಟ್ರೇಲಿಯಿಂದ ಎಲ್ಲ ನೋಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ನೆನ್ಪಿಡಬೇಕು. ಪ್ರತಿ ಸರಿ ನಾವು ಒಂದು ದೇಶದ ಬಗ್ಗೆ ಓದಬೇಕು. ಈಗ ಎಕ್ಸಾಂಪಲ್ ನಾವು ಈಗ ನೆಕ್ಸ್ಟ್ ಆಸ್ಟ್ರೇಲಿಯಾ ಬಗ್ಗೆ ಏನಾದರೂ ನೋಡ್ತೀವಿ ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ಆಗಿರ್ಬೋದು, ಎಕನಾಮಿಲ್ ಆಗಿರ್ಬೋದು, ಜಿಯೋಗ್ರಫಿಲ್ ಆಗಿರ್ಬೋದು, ಆಸ್ಟ್ರೇಲಿಯಾ ಅಂತ ನೆನಪಂದಾಗ ನಾವು ಇದನ್ನ ನೆನ್ಪಿಟ್ಕೋಬೇಕು. ನಮ್ಮ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಈ ಥರ ಒಂದು ಎಕ್ಸಸೈಸ್ ಇದೆ ಅಂತ. ಆ ಥರ ನಿಮ್ಮ ರಿವಿಷನ್ನ ನೀವು ಮಾಡಬೇಕು. ಈಗ ಎಕ್ಸಸೈಸ್ ಆಸ್ಟ್ರೇಲಿಯಿಂದ ಅಂತ ನೋಡೋಕೆ ಹೋದರೆ ಈ ಎರಡು ದೇಶ ನಡುವೆ ಅಂದರೆ ಆಸ್ಟ್ರಾ ಅಂತ ಅದರೊಳಗೆ ಕೊಟ್ಬಿಟ್ಟಿದ್ದಾರೆ, ಆಸ್ಟ್ರೇಲಿಯಾ ಪ್ಲಸ್ ಇಂಡಿಯನ್ ಅಂತ ಕರಿತೀವಿ. ಯಾವೊಂದು ಮಂತಲ್ಲಿ ನಡೀತು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ತಾರೆ. ಆಸ್ಟ್ರೇಲಿಯಿಂದ ಅಕ್ಟೋಬರ್ ಮಂತಲ್ಲಿ ನಡೀತು, ಅಕ್ಟೋಬರ್ ಮಂತಲ್ಲಿ ನಡೀತು. ನೆಕ್ಸ್ಟ್ ಎಕ್ಸಸೈಸ್ ಸೂರ್ಯಕಿರಣ. 19 ಈ ನೇಪಾಳದು, ನಮ್ಮ ಬಾರ್ಡರಿಂಗ್ ಕಂಟ್ರೀಸ್ ಜೊತೆ ನಾವು ಎಕ್ಸಸೈಸ್ ಮಾಡ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರಲ್ಲಿ ಡೀಪ್ ಕ್ವಶನ್ಸ್ ಕೇಳೋಕ್ಕೂ ಚಾನ್ಸಸ್ ಇರುತ್ತೆ. ಈ ಎಕ್ಸಸೈಸ್ ಸೂರ್ಯಕಿರಣ ಎಷ್ಟನೇ ಎಡಿಷನ್? ಇದು 19ನೇ ಎಡಿಷನು, ಓಕೆನಾ? ಸೂರ್ಯಕಿರಣ ಅಂತಂದರೆ ಯಾವೊಂದು ಕಂಟ್ರಿ ಜೊತೆ ಅಂತಂದರೆ ಇಂಡಿಯಾ ಪ್ಲಸ್ ನೇಪಾಲ್, ಓಕೆನಾ? ಈ ಎರಡೂ ಕಂಟ್ರಿಗಳು ಸೇರಿ ಒಂದು ಜಾಯಿಂಟ್ ಎಕ್ಸಸೈಸ್ನ ಮಾಡಿದೆ. ಇದು ಏನಕ್ಕೆ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ, ಕೌಂಟರ್ ಟೆರರಿಸಮ್ನ ಕೌಂಟರ್ ಮಾಡೋಕ್ಕೆ, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಮಾಡಬೇಕು, ಮತ್ತು ವಾರ್ಫೇರಲ್ಲಿ ಟೆಕ್ನಾಲಜೀಸ್ನ ಡೆವಲಪ್ ಮಾಡೋಕ್ಕೆ, ಓಕೆನಾ? ಎಲ್ಲಿ ನಡೆಯುತ್ತೆ ಇದು? ಪಿತೋಗ್ರಹ ಅಲ್ಲಿ ನಡೆಯುತ್ತೆ. ಎಲ್ಲಿ? ನೇಪಾಳಲ್ಲೇ ಕಂಡಕ್ಟ್ ಆಗುತ್ತೆ. ಎಕ್ಸಸೈಸ್ ಎಕ್ಯುವಿರಿಯನ್ ಐಬಿಲಿ ಡೈರೆಕ್ಟ್ ಕ್ವಶನ್. ಎಕ್ಯುವಿರಿಯನ್ ಐಬಿಲಿ ಡೈರೆಕ್ಟ್ ಕ್ವಶನ್ ಯಾವ ಎರಡು ಕಂಟ್ರಿ ನಡುವೆ ಅಂದರೆ ಇಂಡಿಯಾ ಮತ್ತು ಮಾಲ್ಡೀವ್ಸ್. ಇಂಡಿಯಾ ಪ್ಲಸ್ ಮಾಲ್ಡೀವ್ಸ್ ಎರಡು ನಡುವೆ ಒಂದು ಎಕ್ಸಸೈಸ್, ಸರಿನಾ? ಇದು ಎಲ್ಲಿ ನಡೀತು ಅಂತಂದರೆ ಕೇರಳದಲ್ಲಿ ನಡೀತು, ಸರಿನಾ? ಅದು ಬಿಟ್ಟರೆ ನನಗೆ ಗರುಡ ಶಕ್ತಿ ನೋಡಿ, ಅಲ್ಲಿ ಗರುಡ ಮತ್ತು ಶಕ್ತಿ ಅಲ್ಲಿ ಬರೀ ನಾನು ಹೇಳಿದೆ ಗರುಡ. ಈಗ ಇದು ನೋಡಿ, ಫ್ರಾನ್ಸ್ದು ಮತ್ತು ಇಂಡೋನೇಷ್ಯಾ ಎಕ್ಸಸೈಸ್ ಗರುಡ, ಬರೀ ಈಗ ಎಕ್ಸಸೈಸ್ ಗರುಡ ಅಂತ ಅಂದರೆ ಅದು ಫ್ರಾನ್ಸ್ ಆಗುತ್ತೆ. ಗರುಡ ಶಕ್ತಿ ಏನಾದ್ರು ಇನ್ನೊಂದು ವರ್ಲ್ಡ್ ಅದಕ್ಕೆ ಜೊತೆಗೆ ಏನಾದ್ರು ಇದ್ದರೆ ಅದು ಇಂಡೋನೇಷ್ಯಾ. ಎಷ್ಟನೇ ಎಡಿಷನ್ ಇದು? 10ನೇ ಎಡಿಷನು. ಯಾರ ಮಧ್ಯೆ? ನಮ್ಮ ಭಾರತ ಮತ್ತು ಇಂಡೋನೇಷ್ಯಾಗಳ ನಡುವೆ. ಡೆಸರ್ಟ್ ಸೈಕ್ಲೋನ್. ಈ ಡೆಸರ್ಟ್ ಸೈಕ್ಲೋನು ಒಂದು ಮಿಡಲ್ ಏಷ್ಯನ್ ಕಂಟ್ರಿ ಜೊತೆ ನಡೆಯುತ್ತೆ. ಯಾರು? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇಂಡಿಯಾ ಮತ್ತು UAE ಎರಡೂ ಜಾಯಿಂಟ್ ಮಾಡಿ ಆರ್ಗನೈಸ್ ಮಾಡೋ ಒಂದು ಎಕ್ಸಸೈಸ್ ಯಾವುದು? ಡೆಸರ್ಟ್ ಸೈಕ್ಲೋನ್ 2. ಎಲ್ಲಿ ಕನ್ಕ್ಲೂಡ್ ಆಗಿರುತ್ತೆ? ಅಬುದುಬಾಯಲ್ಲಿ ಕನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಬರೋದವರು ಎಕ್ಸಸೈಸ್ ದೋಸ್ತಿ. ಇದನ್ನು ನೀಟಾಗಿ ನೆನ್ಪಿಟ್ಕೋಬೋದು. ಎಕ್ಸಸೈಸ್ ದೋಸ್ತಿ ಯಾವುದಕ್ಕೆ ರಿಲೇಟೆಡು? ನಮ್ಮ ಇಂಡಿಯಾ, ಮಾಲ್ಡೀವ್ಸ್, ಶ್ರೀಲಂಕಾ, ಓಕೆನಾ? ಈ ಮೂರು ಸೇರಿ ಎಕ್ಸಸೈಸ್ ದೋಸ್ತಿನ ಲಾಂಚ್ ಮಾಡ್ತಾರೆ. ಎಲ್ಲಿ ಅಂತ ಅಂದರೆ ಮಾಲೆಯಲ್ಲಿ. ಮಾಲೆ ಏನು? ಶ್ರೀಲಂಕಾದ ಕ್ಯಾಪಿಟಲ್, ಓಕೆನಾ? ನೆನಪಿರಬೇಕು ಎಕ್ಸಸೈಸ್ ದೋಸ್ತಿ ಬಗ್ಗೆ. ಈಗ ಎಕ್ಸಸೈಸ್ ಕಾನ್ಕ್ವೆಸ್ಟ್ ಮುಂಚೆನೇ ನೋಡಿದ್ವಿ, ಮಂಗೋಲಿಯಾದಲ್ಲಿ 2 ಎಕ್ಸಸೈಸ್ ಇರುತ್ತೆ ಅಂತ. ಅಲ್ಲಿ ನೊಮ್ಯಾಡಿಕ್ ಎಲಿಫೆಂಟ್ ನೋಡಿದ್ವಿ, ಇಲ್ಲಿ ಎಕ್ಸಸೈಸ್ ಕಾನ್ಕ್ವೆಸ್ಟ್ನ ನೋಡ್ತಿದ್ವಿ. ಈ ಕಾನ್ಕ್ವೆಸ್ಟು ಅಷ್ಟೇ. ಇದು ಒಂದು ಇಂಡಿಯನ್ ಆರ್ಮಿ ಕಂಟಿಂಜೆಂಟ್ ರೀಚ್ಡ್ ಉಲಾನ್ ಬ್ಯಾಟರ್ ಇಲ್ಲದು ಮಂಗೋಲಿಯಾ ಆ ಒಂದು ನಡುವೆ ಇರುವಂಥ ಒಂದು ನಡೆದಂಥ ಒಂದು ಎಕ್ಸಸೈಸು. ಇಲ್ಲಿ ಯಾವ ಒಂದು ರೆಜಿಮೆಂಟ್ ಫಾರ್ಮ್ ಆಗಿರುತ್ತೆ ಅಂದರೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂದರೆ ಕುಮಾನ್ ರೆಜಿಮೆಂಟ್ ಅವರೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಮಂಗೋಲಿಯಾಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಕ್ಸಸೈಸ್ ಮೈತ್ರಿ 14. ಮೈತ್ರಿ ಅಂತ ಅಂದ್ರೇನು? ಫ್ರೆಂಡ್ ಅಂತ. ಮೈತ್ರಿ ಅಂದ್ರೇನು? ಫ್ರೆಂಡ್ ಅಂತ ಅರ್ಥ. ಈ ಎಷ್ಟನೇ ಎಕ್ಸಸೈಸ್ ಅಂದರೆ 14th ಎಡಿಷನ್ನು. ಇದು ಥೈಲ್ಯಾಂಡ್, ಇಂಡಿಯಾ ಮತ್ತು ಥೈಲ್ಯಾಂಡ್. ಈ IBಲಿ ಇದೊಂದು ಕ್ವಶನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. IBಲಿ ಈ ಒಂದು ಕ್ವಶನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. ಇದು ಯಾವೊಂದು ಮಂತಲ್ಲಿ ನಡೀತು ಅಂತ ಕೇಳಿದ್ದಾರೆ. ಯಾವೊಂದು ಮಂತಲ್ಲಿ ಅಂದರೆ ಫೆಬ್ರವರಿ 2025 ನಡೆದಿದ್ದು. ಎಲ್ಲಿ ನಡೀತು? ಮೇಘಾಲಯದಲ್ಲಿ ನಡೀತು. ಮೇಘಾಲಯದಲ್ಲಿ
ನಡೀತು. IB ಡೈರೆಕ್ಟು ಕ್ವಶನ್ಸು, NTPCಲೂ ಅಷ್ಟೇ ಡೈರೆಕ್ಟು ಕ್ವಶನ್ಸು ಯು ಜಿಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ದಯವಿಟ್ಟು ಎಲ್ಲರೂ ಇದ್ರ ಮೇಲೆ ಗಮನ ಕೊಟ್ಟು ಓದಿ. ನಾನು ಅದಕ್ಕೆ ಪಿಕ್ಚರ್ಸ್ ಹಾಕಿರೋದು, ಪಿಕ್ಚರ್ ನೋಡ್ಕೊಂಡು ಓದಿ 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 ಅಂತ. ಎಕ್ಸಸೈಸ್ ಖಾಂಜಾರ್, ನಾನು ಮೊದಲೇ ಹೇಳಿದೆ ಖಾಂಜಾರ್ ಯಾರು, ಇಂಡಿಯಾ ಮತ್ತು ಕಿರ್ಗಿಸ್ತಾನ್, ಮೊದಲನೇ ಸೈಡ್ ಮತ್ತೆ ರಿಪೀಟ್ ಆಗಿದೆ. ಆಮೇಲೆ ಎಕ್ಸಸೈಸ್ ಹರಿಮುವ ಶಕ್ತಿ, ಹರಿಮು ಶಕ್ತಿ 2025 ಯಾವಂದರೆ ಇಂಡಿಯಾ ಮತ್ತು ಮಲೇಷಿಯಾ ಜೊತೆ ನಡುವೆ ಎಕ್ಸಸೈಸ್ ಹರಿಮುವ ಶಕ್ತಿ ಎಲ್ಲಿ ನಡೀತು? ರಾಜಸ್ಥಾನಲ್ಲಿ ನಡೀತು. ಎಲ್ಲಿ? ರಾಜಸ್ಥಾನಲ್ಲಿ ನಡೆದಿದೆ. ಈಗ ಈ ಮಿಲನ್ ನೋಡಿ 2026 ಎಕ್ಸಾಮಲ್ಲಿ ಎಕ್ಸಸೈಸ್ ಮಿಲನ್ 2026 ಪಕ್ಕಾ ಕ್ವಶನು ಬರೆದಿಟ್ಕೊಬಿಡಿ. NTPC ಮಿಸ್ ಆಗಿ ಕೇಳಿದ್ರು ಆನ್ಸರ್ ಮಾಡಬೇಕು. ಏನು ಮಿಲಾನ್ ಅಂತಂದರೆ ಇಲ್ಲಿ 72 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ಟೋಟಲ್ ಆಗಿ ಎಷ್ಟು ಶಿಪ್ಗಳನ್ನ ತಗೊಬರ್ತಾರೆ? 75 ವಾರ್ಶಿಪ್ಗಳನ್ನ ತಗೊಬರ್ತಾರೆ. ಎಲ್ಲಿ ಅಂತಂದರೆ ವಿಶಾಖಪಟ್ಟಣಂ. ಓಕೆನಾ? ಇದು ವಿಶಾಖಪಟ್ಟಣಮು. ಇದು ಏನು ಸೂಚಿಸುತ್ತೆ ಅಂದರೆ ನಮ್ಮ ಭಾರತದ ಲಾರ್ಜೆಸ್ಟ್ ಮಲ್ಟಿಲ್ಯಾಟರಲ್ ನ್ಯಾವಲ್ ಎಕ್ಸಸೈಸ್ನ ಇಂಡಿಕೇಟ್ ಮಾಡುತ್ತೆ. ಇಡೀ ಹಿಸ್ಟ್ರಿಲೇ ಲಾರ್ಜೆಸ್ಟ್ ಮಲ್ಟಿಲ್ಯಾಟ್ರಲ್ ನ್ಯಾವಲ್ ಎಕ್ಸಸೈಸ್ ಯಾವುದು? ಮಿಲನ್ 2026 ಅಂತ ಕರಿತೀವಿ. ಎಷ್ಟು ವಾರ್ಶಿಪ್ಗಳು ಬರುತ್ತೆ? 75 ವಾರ್ಶಿಪ್ಪು, 72 ಕಂಟ್ರಿ ಪಾರ್ಟಿಸಿಪೇಟ್ ಮಾಡುತ್ತೆ. ಈಗ ನೆಕ್ಸ್ಟು ಎಕ್ಸಸೈಸ್ ವಜ್ರ ಪ್ರಹಾರ್, ಎಷ್ಟನೇ ಎಡಿಷನು? 16ನೇ ಎಡಿಷನು. ಎಲ್ಲಿ ನಡೆಯುತ್ತೆ? ಹಿಮಾಚಲ್ ಪ್ರದೇಶ ನಡೆಯುತ್ತೆ. ಯಾವೊಂದು ಸ್ಟೇಟ್ ನಡುವೆ? ನಮ್ಮ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳ ನಡುವೆ. ವಾಯುಶಕ್ತಿ ಅಂತಂದರೆ ಏರ್, ಇಟ್ ಈಸ್ ಅನ್ ಏರ್ ಎಕ್ಸಸೈಸ್. ಓಕೆನಾ? ಇಂಡಿಯನ್ ಏರ್ ಫೋರ್ಸ್ ಏರ್ ಎಕ್ಸಸೈಸ್ ಇದ್ದಾಗ ಇಂಡಿಯನ್ ಏರ್ ಫೋರ್ಸ್ ಕಂಡಕ್ಟ್ ಮಾಡುತ್ತೆ. ನೇವಿಯಲ್ಲಿ ಇದ್ದಾಗ ಇಂಡಿಯನ್ ನೇವಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇನ್ನು ಆರ್ಮ್ ಅಂತ ಬಂದಾಗ ಇಂಡಿಯನ್ ಆರ್ಮಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಒಂದು ಎಕ್ಸಸೈಸ್ ವಾಯುಶಕ್ತಿ ಅನ್ನೋದು ಎಲ್ಲಿ ನಡೆಯುತ್ತೆ ಅಂತಂದರೆ ಪೋಖ್ರಾನ್ ರಾಜಸ್ಥಾನಿ. ಪೋಖ್ರಾನ್ ಒಂದು ಹೆಸರು ತುಂಬಾ ಫೇಮಸ್ ಹಿಸ್ಟಾರಿಕಲಿ. ಯಾಕೆ? ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆನಾ? ಕಮೆಂಟ್ ಮಾಡಿ ಪೋಖ್ರಾನ್ ಅಂದರೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಫಸ್ಟು ನ್ಯೂಕ್ಲಿಯರ್ ಟೆಸ್ಟ್ ನಾವು ಎಲ್ಲಿ ಮಾಡಿದ್ದು? ಪೋಖ್ರಾನ್ ರಾಜಸ್ಥಾನಲ್ಲೇ ಮಾಡಿದ್ದು. ಸೊ ವಾಯುಶಕ್ತಿ ಎಲ್ಲಿ ನಡೆಯುತ್ತೆ? ಪೋಖ್ರಾನಲ್ಲಿ ನಡೆದಿರುತ್ತೆ. ಇಲ್ಲಿ ಯಾವ್ಯಾವ ಒಂದು ಫೈಟರ್ ಜೆಟ್ನಾಗಿರ್ಬೋದು, ಗನ್ಸ್ಗಳಾಗಿರ್ಬೋದು, ಮಿಸೈಲ್ಸ್ನ ಯೂಸ್ ಮಾಡಿದ್ದೀವಿ ಅಂತಂದರೆ ಸುಖೋಯ್ 30, ಜಾಗ್ವಾರ್, ಮಿರೇಜ್, ಅಪಚಿ, ಆಕಾಶ್, ಈ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ನಾವು ವಾರ್ಫೇರ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿದ್ದೀವಿ. ಈಗ ಧರ್ಮಾ ಗಾರ್ಡಿಯನ್ ಅಂತ ಬಂದರೆ ಎಕ್ಸಸೈಸ್ ಧರ್ಮಾ ಗಾರ್ಡಿಯನ್ ಯಾವೆರಡು ಕಂಟ್ರಿ ನಡುವೆ ಅಂದರೆ ಇಂಡಿಯಾ ಮತ್ತು ಜಪಾನ್. ಎಷ್ಟನೇ ಎಡಿಷನು? 7ನೇ ಎಡಿಷನು. ಉತ್ತರಾಖಂಡಲ್ಲಿ ನಡೆದಿರೋದು. ಈಗ ಅಯೋನ್ಸ್ ಅಂತ ನಾನು ಮುಂಚೆ ಹೇಳಿದ್ದೀನಿ. PIB ರಿಪೋರ್ಟಲ್ಲಿ ಐತೆ. ಇದೆ, ಪಕ್ಕಾ ಕ್ವಶನ್ ಬರುತ್ತೆ. ಅಯೋನ್ಸ್ ಮ್ಯಾರಿಟೈಮ್ ಎಕ್ಸಸೈಸ್ ಯಾರು ಹಾಸ್ಟ್ ಕಂಟ್ರಿ? ನಮ್ಮ ಭಾರತ ಹಾಸ್ಟ್ ಕಂಟ್ರಿ. ನಾನು ಮುಂಚೆನೇ ಹೇಳಿದ್ದೀನಿ. ಎಲ್ಲಿ ನಡೀತು ನಮ್ಮ ಭಾರತದಲ್ಲಿ ಅಂದರೆ ಕೊಚ್ಚಿಯಲ್ಲಿರೋದು, ಕೇರಳದಲ್ಲಿ ನಡೀತು. ಲೆಮೈಟ್ರೆ ಎಕ್ಸಸೈಸ್ 2026 ಎಲ್ಲಿ ಯಾವೆರಡು ದೇಶಗಳ ನಡುವೆ ಅಂದರೆ ನಮ್ಮ ಇಂಡಿಯಾ ಮತ್ತು ಶೆಲ್ಸಿಯಸ್ ನಡುವೆ ಆದಂಥ ಒಂದು ಎಕ್ಸಸೈಸ್. ಎಷ್ಟನೇ ಎಡಿಷನ್ ಇದು? 11th ಎಡಿಷನ್. ಎಕ್ಸಸೈಸ್ ಸೀ ಡ್ರ್ಯಾಗನ್ ಯಾರು? US ಲೆಡ್ ಸೀ ಡ್ರ್ಯಾಗನ್ ನೇವಲ್ ಎಕ್ಸಸೈಸ್ ಇನ್ ಗುಮಾಮ್ ವಿತ್ ಆಸ್ಟ್ರೇಲಿಯಾ, ಜಪಾನ್, ನ್ಯೂಜಿಲ್ಯಾಂಡ್. ಇನ್ನು ಅಚೀವ್ಮೆಂಟ್ಸ್ಗಳು ನೋಡೋದಾದರೆ ಡಿಫೆನ್ಸಲ್ಲಿ ಯಾವ್ಯಾವ ಥರ ಅಚೀವ್ಮೆಂಟ್ಸ್ ಮಾಡಿದ್ದೀವಿ? ಸೊ ತಾರಾಗಿರಿ ನಾವು ನೋಡಿದ್ದೀವಿ. ತಾರಾಗಿರಿ ಕ್ಲಾಸ್ ನೋಡಿದ್ದೀವಿ. ಯಾವೊಂದು ಕ್ಲಾಸಲ್ಲಿ ಬರುತ್ತೆ? ಅದು ಪ್ರಾಜೆಕ್ಟ್ 17 ಕೇಳಿದ್ದಾರೆ ಡೈರೆಕ್ಟು. ಯಾವೊಂದು ಅಡಿಯಲ್ಲಿ ಬರುತ್ತೆ? ಅದು ಪ್ರಾಜೆಕ್ಟ್ 17A ಅಡಿಯಲ್ಲಿ ಬರುತ್ತೆ. ತಾರಾಗಿರಿ ಆಗಿರ್ಬೋದು, ನೀಲಗಿರಿ, ಉದಯಗಿರಿ ಮತ್ತು ಮಹೇಂದ್ರಗಿರಿ ಅದು ಮ್ಯಾಕ್ಸ್ಡಾಕ್ ಶಿಪ್ ಲಿಮಿಟೆಡ್ ತಯಾರು ಮಾಡೋದು. ದಾವಣಗಿರಿ, ವಿಂಧ್ಯಗಿರಿ ಯಾವ್ದು ತಯಾರು ಮಾಡುತ್ತೆ? ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ GRSC, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್. ಈಗ ಈ C-130J ಅಂದರೆ ಏನು? ಈ C-130J ಅಂದರೆ ಒಂದು ಸೂಪರ್ ರಾಕೆಟು. ಓಕೆನಾ? ಅದು ಒಂದು ರಾಕೆಟು. ಈ ಒಂದು ರಾಕೆಟು ಅಥವಾ ಏರ್ಕ್ರಾಫ್ಟ್ನ ರಿಪೇರಿ ಮಾಡೋಕ್ಕೆ ನಮ್ಮ ಬೆಂಗಳೂರಲ್ಲಿ ಒಂದು ಮೇಂಟೆನೆನ್ಸ್ ಆಫೀಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಇದು ನ್ಯೂಸಲ್ಲಿದೆ. C-130J ಇದು ಪ್ರೈಮರಿಲಿ ಏನು ಅಂದರೆ ಇಟ್ ಈಸ್ ಅ ಸೂಪರ್ ಹರ್ಕ್ಯುಲಸ್ ಏರ್ಕ್ರಾಫ್ಟ್. ಏನದು? C-30J ಅದು ಸೂಪರ್ ಹರ್ಕ್ಯುಲಸ್ ಏರ್ಕ್ರಾಫ್ಟ್ ಅಂತ ನಾವು ಕರಿತೀವಿ. ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವು? ನಮ್ಮ ಬೆಂಗಳೂರಲ್ಲಿ. ಇನ್ನು ತಜಕಿಸ್ತಾನ್ ಐನಿ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, PDF ಕೊಟ್ಟಾಗ ಓದ್ಕೊಳ್ಳಿ. ಸಮುದ್ರ ಪ್ರತಾಪ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದು ಒಂದು ಶಿಪ್ಪು. ಓಕೆನಾ? ಈ ಒಂದು ಶಿಪ್ಪು ನಮ್ಮ ಭಾರತದ ಮೊದಲನೆಯ ಇಂಡಿಜಿನಿಯಸ್ ಅಂದರೆ ನಮ್ಮ ಭಾರತನೇ ತಯಾರಿಸಿರೋಂಥ ಒಂದು ವೆಸಲ್. ಇದ್ರ ಕೆಲಸ ಏನಂತಂದರೆ
ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ. ವಾಟರಲ್ಲಿ ಪೊಲ್ಯೂಷನ್ ಇರುತ್ತಲ್ಲ, ಪೊಲ್ಯೂಷನ್ನ ಕಂಟ್ರೋಲ್ ಮಾಡುತ್ತೆ. ಓಕೆನಾ, ಎಲ್ಲಿ ಇದು ಕಮಿಷನ್ ಆಗುತ್ತೆ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ, ICG ಅಂತ ಕರಿತೀವಿ, ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ ಸಮುದ್ರ ಪ್ರತಾಪ್ ಅನ್ನೋ ಶಿಪ್ಪು ಇಂಡಿಜಿನಿಯಸ್ಲಿ ಬಿಲ್ಟ್ ಆಗಿರೋ ಒಂದು ಶಿಪ್ಪು. ಕ್ವಶನ್ಸ್ ಆಗಲೇ ಕೇಳಿದರೆ ಹೋದ ವರ್ಷನೇ, ಬಟ್ ಈಗೂ ಕೇಳೋ ಚಾನ್ಸಸ್ಸು ತುಂಬ ಇದೆ. ಇನ್ನು ಆಗ್ರೆ, ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಅರ್ನಾಲ ಅಂತ ಏನು ಹೇಳಿದೆ, ಅರ್ನಾಲ. ಓಕೆನಾ, ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂತ. ಈ ಒಂದು ಅರ್ನಾಲ ಕ್ಲಾಸ್ ಸೀರೀಸಲ್ಲಿ 8 ಥರದ ಶಿಪ್ನ ತಯಾರಿಸ್ತಾರೆ. ಓಕೆನಾ, ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ASWSWC ಅಂತ ನೆನ್ಪಿಟ್ಕೊಳ್ಳಿ. ಅರ್ನಾಲ ಕ್ಲಾಸಲ್ಲಿ 8 ಶಿಪ್ನ ತಯಾರಿಸ್ತಾರೆ. ಅದರೊಳಗೆ ಒಂದು ಕ್ಲಾಸ್ ಯಾವುದು, ಆಗ್ರೆ ಅಂತ ಒಂದು ಕ್ಲಾಸು. ನಾನು ಮುಂಚೆ ಕ್ಲಾಸಲ್ಲಿ ನಿಮಗೆ ಆಂಡ್ರಾತ್ ಅಂತ ಒಂದು ಹೇಳ್ಕೊಟ್ಟಿದ್ದೆ, ಅಂಜ್ದೀಪ್ ಅಂತಲೂ ಒಂದು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದೊಂದು ನೆನ್ಪಿಟ್ಕೊಳ್ಳಿ, ಆಗ್ರೆ. ಈಗ ಶೆಹಾಂಗ್ 150 ಲಾಂಗ್ ರೇಂಜ್ ಸ್ವರಾಮ್ ಡ್ರೋನ್. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ PDF ಓದ್ಬೇಕಾರೆ ಇದು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಪ್ರಹಾರ್ ಲೈಟ್ ಮಿಷನ್ ಗನ್, ಇಲ್ಲಿ ಪ್ರಹಾರ್ ಲೈಟ್ ಮಿಷನ್ ಗನ್ ಬಗ್ಗೆ ಮಾಡ್ತಾರೆ. ಈ ಗನ್ಗಳು ಏನಂದರೆ ನಮ್ಮ ಇಂಡಿಜಿನಿಯಸ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು. ಪ್ರಹಾರ್ ಲೈಟ್ ಮಿಷನ್ ಗನ್ ಏನು, ನಮ್ಮ ಇಂಡಿಜಿನಿಯಸ್ ಆಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಅಂದರೆ ನಮ್ಮ ಆತ್ಮನಿರ್ಭರ್ ಭಾರತ್, ಸೆಲ್ಫ್ ರಿಲಯಂಟ್ ಅಂತ ಏನು ಕರಿತೀವಲ್ವಾ, ನಮ್ಮ ಭಾರತದಲ್ಲಿ ಎಲ್ಲ ತಯಾರಾಗಬೇಕು ಅಂತ ಆ ಒಂದು ಸ್ಕೀಮ್ ಮೇಲೆ, ಆ ಒಂದು ಇನಿಷಿಯೇಟಿವ್ ಮೇಲೆ ಈ ಪ್ರಹಾರ್ ಲೈಟ್ ಮಿಷನ್ ಗನ್ನ ನಾವು ತಯಾರಿಸಿದ್ದೀವಿ. ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಪ್ರಚಂಡ್ ನೋಡಿ, ಇದೂ ಅಷ್ಟೇ, ಇದು ಇಂಡೋಜಿನಿಯಸ್ಸು ಅಂದರೆ ನಾವು ಭಾರತದಲ್ಲಿ ಮಾಡಿದಂಥ ಒಂದು ಏರ್ಕ್ರಾಫ್ಟು. ಆಮೇಲೆ ಸಖತ್ ಪವರ್ಫುಲ್ಲು, ವರ್ಸಟೈಲ್ ಅಂತಂದರೆ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡ್ಬೋದು. ಈ ಒಂದು ಪ್ರಚಂಡ್ ಅಂತ ಕರಿತೀವಲ್ಲ, ಲೈಟ್ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ಪ್ರಚಂಡಲ್ಲಿ ಯಾರು ಟ್ರಾವೆಲ್ ಮಾಡಿದ್ರು, ಯಾರು ಅಂತ ಅಂದರೆ ನಮ್ಮ ಭಾರತದ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಟ್ರಾವೆಲ್ ಮಾಡಿದರು. ಮತ್ತು ಎಲ್ಲಿ ಯಾವೊಂದು ಏರ್ಫೋರ್ಸ್ ಸ್ಟೇಷನ್ ಅಂದರೆ ಜೈಸಲ್ಮೀರ್ ರಾಜಸ್ಥಾನ್, ಆ ಒಂದು ಏರ್ಫೋರ್ಸ್ ಸ್ಟೇಷನ್ಗೆ ನಮ್ಮ ಭಾರತದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಒಂದು ಹೆಲಿಕಾಪ್ಟರಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಈಗ ನೆಕ್ಸ್ಟು ಹ್ಯಾಮರ್ ಪ್ರಿಸಿಷನ್ ಗೈಡೆಡ್ ವೆಪನ್. ಇಲ್ಲಿ ನೋಡಿ, ಹ್ಯಾಮರ್ ಪ್ರಿಸಿಷನ್ ಗೈಡೆಡ್ ವೆಪನ್. ಈ ಒಂದು ವೆಪನ್ ಅಂದರೆ ಈ ಒಂದು ರಾಕೆಟ್ನ ಯಾರು ತಯಾರು ಮಾಡಿರೋದಂದರೆ ಇಂಡಿಯಾ ಮತ್ತು ಫ್ರಾನ್ಸ್ ಎರಡೂ ಸೇರಿ ಈ ಒಂದು ವೆಪನ್ನ ತಯಾರು ಮಾಡಿದ್ದಾರೆ. ಓಕೆನಾ, ಹ್ಯಾಮರ್ ಅಂತ ಆದರೂ ಹೆಸರು ಕೇಳ್ತಾರೆ. ಹ್ಯಾಮರ್ ಇದು ಯಾವ 2 ದೇಶಗಳೇ ಒಂದು ಗನ್ನ ಅಥವಾ ಒಂದು ಏರ್ಕ್ರಾಫ್ಟ್ನ ತಯಾರು ಮಾಡ್ತಿದ್ದೀವಿ ಅಂತ ಕೇಳ್ತಾರೆ. ಈ ವರ್ಷ ಇಂಡಿಯನ್ ಆರ್ಮಿ 2026ನ ಏನಂತ ಮಾಡಿದ್ದಾರೆ ಅಂತಂದರೆ, ಏನಂತ ನೇಮ್ ಮಾಡಿದ್ದಾರೆ, ದ ಇಯರ್ ಆಫ್ ನೆಟ್ವರ್ಕ್ ಆ್ಯಂಡ್ ಡೇಟಾ ಸೆಂಟ್ರಿಕ್ ಅಂತ ಕರೀತಾರೆ. ಓಕೆನಾ, ಏನೋ ದ ಇಯರ್ ಆಫ್ ನೆಟ್ವರ್ಕ್ ಆ್ಯಂಡ್ ಡೇಟಾ ಸೆಂಟ್ರಿಕ್. ಯಾವ ಇಯರ್ನಾಗ ಕರೀತಾರೆ, ಇಯರ್ ಆಫ್ 2026ನ ಇಯರ್ ಆಫ್ ನೆಟ್ವರ್ಕ್ ಆ್ಯಂಡ್ ಡೇಟಾ ಸೆಂಟ್ರಿಸಿಟಿ ಅಂತ ನಾವು ಕರಿತೀವಿ. ಇದು ಯಾರು ಕೊಟ್ಟಿರೋದು, ಇಂಡಿಯನ್ ಆರ್ಮಿಯವರು. ಭೈರವ ಬ್ಯಾಟಾಲಿಯನ್ಸ್. ಈ ಭೈರವ ಬ್ಯಾಟಾಲಿಯನ್ಸ್ ಅಂದ್ರೇನು, ದೇ ಆರ್ ಮಲ್ಟಿ ಸ್ಕಿಲ್ಡ್ ಯೂನಿಟ್ಸ್, ಸೂಪರ್ ಅಟ್ಯಾಕ್ಸ್, ಕೌಂಟರ್ ಇನ್ಸರ್ಜೆನ್ಸಿ ಆ್ಯಂಡ್ ಬಾರ್ಡರ್ ಆಪರೇಷನ್. ಬಾರ್ಡರಲ್ಲಿ ಈ ಭೈರವ ಬ್ಯಾಟಾಲಿಯನ್ಸ್ ಅನ್ನೋ ಒಂದು ಏರ್ಕ್ರಾಫ್ಟ್ನ ಯೂಸ್ ಮಾಡಿದ್ರು. ಯಾರು ಯೂಸ್ ಮಾಡ್ತಾರೆ, ನಮ್ಮ ಇಂಡಿಯನ್ ಆರ್ಮಿ ಯೂಸ್ ಮಾಡ್ತಾರೆ. ಇದು ಸರ್ಪ್ರೈಸ್ ಆಗಿ ಅಟ್ಯಾಕ್ ಮಾಡ್ಬೋದು. ಸೊ ಎಲ್ಲ ಥರದ ಒಂದು ಕೌಂಟರ್ ಇಮರ್ಜೆನ್ಸಿಗೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟು ಮೀಟರ್ ಆರ್ ಏರ್ ಟು ಏರ್ ಮಿಸೈಲ್. ಇದನ್ನು ನೋಡ್ಕೊಳ್ಳಿ, ಒಂದು ಮಿಸೈಲ್ ಬಗ್ಗೆ. ಅದು ಫ್ಲೆಮಿಂಗೋ, ಇದು ಇಂಪಾರ್ಟೆಂಟು, ಇದು ಸಖತ್ತು ನ್ಯೂಸಲ್ಲಿದೆ. ಈ ಸಲ ಒಂದು ಕೇಳೋ ಚಾನ್ಸಸ್ಸು ತುಂಬ ಇದೆ. ಈ ಫ್ಲೆಮಿಂಗೋ ಅನ್ನೋ ಒಂದು ಏರ್ಕ್ರಾಫ್ಟ್ ಅಥವಾ ಒಂದು ಕ್ರೂಸ್ ಮಿಸೈಲ್ನ ಯಾರು ತಯಾರಿಸ್ತಾರೆ ಅಂತಂದರೆ ಉಕ್ರೇನ್ ದೇಶ ತಯಾರಿಸುತ್ತೆ. ಸರಿನಾ? ಸೊ ಅದಕ್ಕಾಗಿ ಫ್ಲೆಮಿಂಗೋ ಈ ಒಂದು ಕ್ರೂಸ್ ಮಿಸೈಲ್ ಯಾವ ಒಂದು ದೇಶ ತಯಾರಿಸಿರೋದು ಅಂತ ಅಂದಾಗ ನಾವು ಉಕ್ರೇನ್ ದೇಶ ಅಂತ ಮೆನ್ಷನ್ ಮಾಡ್ಬೋದು. ಪೋಲಾರ್ ರಿಸರ್ಚ್ ವೆಹಿಕಲ್, ನಾನು ನೆನ್ನೆನೇ ನಿಮಗೆ ಹೇಳಿದ್ದೀನಿ ಯಾವ 2 ದೇಶ ಸೇರ್ಕೊಂಡು ಮಾಡಿದ್ದು ಕೊಲಾಬ್ರೇಷನ್ ಅಂತಂದರೆ ಇಂಡಿಯಾ ಮತ್ತು ನಾರ್ವೆ. ಈಗ 450 ನಾಗಾಸ್ತ್ರ ಅಂತಂದರೆ ಅದು ಕ್ಯಾಮ್ರಾಗಳು. ಓಕೆನಾ, ಕ್ಯಾಮ್ರಾಗಳು ದೂರದಿಂದ ಏನೇ ಇದ್ರೂ ನಾವು ಫೋಕಸ್ ಮಾಡಿ ಮಾನಿಟರ್ ಮಾಡ್ಬೋದು. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಈ ಒಂದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ನಲ್ಲಿ ನಮ್ಮ ಇಂಡಿಯನ್ ರೈಲ್ವೇಸ್ ಅಂದರೆ ಕೊಚ್ಚಿಲಿರೋ ಚೆನ್ನೈ ಇಂಟರ್ನಲ್ ಕೋಚ್ ಫ್ಯಾಕ್ಟ್ರಿಲಿ ನಾವು ಹೈಡ್ರೋಜನ್ ಬೇಸ್ಡ್ ಟ್ರೈನ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದೀವಿ. ಓಕೆನಾ, ಸಕ್ಸಸ್ಫುಲಿ ಅದು ಆಗಲೇ ಟೆಸ್ಟ್ ಆಗಿದೆ. ಹೈಡ್ರೋಜನ್ ಪವರ್ ಟ್ರೈನ್ನ ನಾವು ಇಂಡಿಯಾ ಡೆವಲಪ್ ಮಾಡಿದ್ದೀವಿ. ಈ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ನಾರ್ತ್ ಆಫ್ರಿಕಾ. ಓಕೆನಾ, ಅಲ್ಲಿ ನಾವೇನು ಮಾಡಿದ್ದೀವಿ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ನಾವು ಇಂಡಿಯಾ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದಲ್ಲದೆ ನಾವು ಮೊರಾಕೋದಲ್ಲೂ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದು ಏನರ ಬಗ್ಗೆ ಮಾತಾಡುತ್ತೆ ಅಂದರೆ ನಮ್ಮ ಆತ್ಮನಿರ್ಭರ್ ಭಾರತ್ ಎಷ್ಟು ಮಟ್ಟಿಗಿದೆ, ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂತ ಕರಿತೀವಲ್ಲ, ಅದ್ರ ಬಗ್ಗೆ ಇದು ಮಾತಾಡುತ್ತೆ.
ಇನ್ನು ಈ ಬಿಶಿಮ್ ಕ್ಯೂಬ್ಸ್ ಅಂದ್ರೆ ಏನು? ಈ ಬಿಶಿಮ್ ಕ್ಯೂಬ್ಸು ನಾವು 60ನೇ ಇಂಡಿಪೆಂಡೆನ್ಸ್ ಡೇಲಿ ಮಾಲ್ಡೀವ್ಸ್ಗೆ ಕಳಿಸ್ತೀವಿ ನೋಡಿ. ಇದು ಬಿಶಿಮ್ ಕ್ಯೂಬ್ಸು ಇದೇ ಥರ ಬಾಕ್ಸ್ ಇರುತ್ತೆ. ಬಟ್ ಆ ಬಾಕ್ಸ್ನ ಓಪನ್ ಮಾಡಿದ್ರೆ ನಾವು ಈ ಸೋಲ್ಜರ್ಸ್ಗೆ ಏನಾದರೂ ಏಟಾದಾಗ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಲ್ವಾ, ಆ ಥರ ಒಂದು ಎಮರ್ಜೆನ್ಸಿಯಾಗಿ ಬೇಸಿಕ್ಕಾಗಿ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಅದೆಲ್ಲನೂ ಆ ಒಂದು ಬಿಶಿಮ್ ಕ್ಯೂಬ್ಸ್ ಕಿಟ್ಟಲ್ಲಿ ನಾವು ಕೊಡ್ಬೋದು. ಸೊ ಬಿಶಿಮ್ ಕ್ಯೂಬ್ಸ್ ಅಂದರೆ ಏನು? ಒಂದು ಮೆಡಿಕಲ್ ಕಿಟ್ ಥರ ಅಂತ ನಾವು ಅನ್ಕೋಬೋದು. ಸೊ ನಾವು ಯಾರು ಗಿಫ್ಟ್ ಮಾಡಿದ್ವಿ? ಮಾಲ್ಡೀವ್ಸ್ ಅವ್ರಿಗೆ ಈ ಬಿಶಿಮ್ ಕ್ಯೂಬ್ಸ್ ಅನ್ನೋದನ್ನ ಗಿಫ್ಟ್ ಮಾಡಿದ್ದೀವಿ. ಈಗ ನೋಡಿ INS ಅಂಜ್ದೀಪ್ ನಾನು ಮುಂಚೆನೇ ನೆನ್ನೆ PIB ರಿಪೋರ್ಟ್ ಒಳ್ಳೆ ಹೇಳಿದ್ದೀನಿ, ಇಲ್ಲೂ ಹೇಳ್ತಿದ್ದೀನಿ. ನಾನು 8 ಸೀರೀಸ್ ಬರುತ್ತೆ ಅಂತ ಅಂದಮೇಲೆ 14 ಕ್ಲಾಸಲ್ಲಿ ನೋಡಿ ಇದೆ ದ ಸೇಮ್ ಸೀರೀಸ್ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಅದ್ರಲ್ಲಿ 8 ಸೀರೀಸ್ ಬರುತ್ತೆ. ಮೊದಲನೇದು ಅರ್ನಾಲ, ನೆಕ್ಸ್ಟ್ನೇದು ಆಂಡ್ರಾಟ್, ಆಮೇಲೆ ಅಂಜ್ದೀಪ್, ಆಮೇಲೆ ನೆಕ್ಸ್ಟ್ ಯಾವುದಿದೆ ಅಂತಿರೈ, ಆಗ್ರೆ, ಅಕ್ಷಯ್, ಅಭ್ಯಾಕ್, ಅಜಯ್. ಇದಿಷ್ಟು ಯಾವೊಂದು ಸೀರೀಸ್ ಬರುತ್ತೆ? ಅರ್ನಾಲ ಸೀರೀಸ್ಗೆ ಬರುತ್ತೆ. ಈಗ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಅಂಜ್ದೀಪ್, ಈ ಅಂಜ್ದೀಪ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತಂದರೆ ಇದು ಒಂದು ಐಸ್ಲ್ಯಾಂಡ್ನ ನೇಮು. ಓಕೆನಾ, ಇದೇನಿದು ಒಂದು ಐಸ್ಲ್ಯಾಂಡ್ನ ನೇಮು. ಆ ಒಂದು ಐಸ್ಲ್ಯಾಂಡ್ ಎಲ್ಲಿದೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಕಮೆಂಟ್ ಮಾಡಿ ಅಂಜ್ದೀಪ್ ಅನ್ನೋ ಐಸ್ಲ್ಯಾಂಡು ಎಲ್ಲಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನಮಗೆಲ್ಲರಿಗೂ ಗೊತ್ತು ಅದು ನಮ್ಮ ಕರ್ನಾಟಕದಲ್ಲೇ ಇದೆ, ಎಲ್ಲಿ ಅಂತ ತಿಳಿಸ್ಕೊಡಿ. ಇನ್ನು INS ದೋನಗಿರಿ ಯಾವಾಗ? ಪ್ರಾಜೆಕ್ಟ್ 17A ಮುಂದೆ ಫಸ್ಟು ಸ್ಲೈಡಲ್ಲಿ ಹೇಳಿದ್ದೀನಿ, ಪ್ರಾಜೆಕ್ಟ್ 17A. ಓಕೆನಾ, ನೀವು ಒಂದು 3 ಸಲ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಎಲ್ಲ ನೇಮ್ಗಳು ನಿಮಗೆ ಬಾಯ್ಪಾಠ ಥರ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದು 3 ಟೈಮ್ಸ್ ಆದರೂ ನೀವು ಓದಲೇಬೇಕು. ಯಾವುದೇ ಕರೆಂಟ್ ಅಫೇರ್ಸ್ ಆದರೂ 3 ಟೈಮ್ಸ್ ಓದಿದ್ರೇ ನಿಮಗೆ ನೀಟಾಗಿ ನೆನ್ಪುಳಿಯೋಕ್ಕೆ ಸಾಧ್ಯ. INS ದೋನಗಿರಿ ಇದು ಯಾರು ಬಿಲ್ಟ್ ಮಾಡ್ತಾರೆ ಅಂತಂದರೆ GRSE ಅವರು ಬಿಲ್ಟ್ ಮಾಡ್ತಾರೆ. ಅದನ್ನು ಡಿಸೈನ್ ಮಾಡಿರೋದು ಯಾರು? ವಾರ್ಶಿಪ್ ಡಿಸೈನ್ ಬ್ಯೂರೋ ಅವರು ಡಿಸೈನ್ ಮಾಡ್ತಾರೆ. ಈ INS ಕೃಷ್ಣ ನೋಡಿ, ಇದು ಯಾಕೆ INS ಕೃಷ್ಣ ಇಂಪಾರ್ಟೆಂಟ್ ಆಗುತ್ತಂದರೆ ಈ ಒಂದು ಶಿಪ್ಪಲ್ಲಿ ಅದು ಫ್ಲೋಟಿಂಗ್ ಕ್ಲಾಸ್ ರೂಮ್ನ ಕಂಡಕ್ಟ್ ಮಾಡ್ತಾರೆ. ಈಗ ನೇವಿಯವ್ರಿಗೆ ಟ್ರೈನಿಂಗ್ ಕೊಡ್ತಾರಲ್ವಾ, ಅದೇ ಥರನೇ ಈ ಒಂದು ಶಿಪ್ಪಲ್ಲೇ ಫ್ಲೋಟಿಂಗ್ ಕ್ಲಾಸ್ ರೂಮ್ನ ಕಂಡಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ವಾರ್ಶಿಪ್ ಇದು INS ತುಂಬ ಇಂಪಾರ್ಟೆಂಟ್ಸು. ತ್ರಿಕಂದ್ INS ತ್ರಿಕಂದ್ ಏನು? ಇಟ್ ವಾಸ್ ಪಾರ್ಟಿಸಿಪೇಟೆಡ್ ಇನ್ ದ ಎಷ್ಟನೇ ಇದರೊಳಗೆ 58ನೇ ನ್ಯಾಷನಲ್ ಡೇ ಸೆಲೆಬ್ರೇಷನ್ ಆಫ್ ಮೊರೇಷಿಯಸ್. 58ನೇ ನ್ಯಾಷನಲ್ ಡೇ ಇದರೊಳಗೆ ಯಾವೊಂದು INS ಪಾರ್ಟಿಸಿಪೇಟ್ ಮಾಡಿತ್ತು ಅಂತಂದರೆ ಇಟ್ ಈಸ್ ನಮ್ಮ ತ್ರಿಕಂದ್, INS ತ್ರಿಕಂದ್ ಅಂತ ಕರಿತೀವಿ. ಇದ್ರ ಏನು ಹೈಲೈಟ್ ಮಾಡುತ್ತಂದರೆ ಸಾಗರ್ ಇಟ್ ಹೈಲೈಟ್ಸ್ ದ ಸ್ಟ್ರಾಂಗ್ ಮೆರಿಟೈಮ್ ಪಾರ್ಟ್ನರ್ಶಿಪ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಆಫ್ ಫಾರ್ ಆಲ್ ಇನ್ ದ ರೀಜನ್. ಸಾಗರ್ ಈ ಒಂದು ವಿಷನ್ನ ಇದು ಸ್ಟ್ರೆಂಥನ್ ಮಾಡುತ್ತೆ, ನೆನ್ಪಿಟ್ಕೋಬೇಕು. ANS ಆಂಡ್ರೋತ್ ಇದ್ರ ಬಗ್ಗೆನೂ ನಾವು ಆಗಲೇ ನೋಡಿದ್ದೀವಿ, ಏನು ಮತ್ತೆ ನೋಡೋದು ಬೇಡ ಅಂತೀವಿ. ನೋಡಿ 14 ಕ್ಲಾಸ್ ಇವೆಲ್ಲನೂ 14 ಕ್ಲಾಸೇ. ಅರ್ನಾಲ್ ಆಗಿರ್ಬೋದು, ಅಂಜ್ದೀಪ್ ಆಗಿರ್ಬೋದು, ಅಮಿನಿ, ಆಗ್ರೆ, ಆಂಡ್ರೋತ್. ಈ ಒಂದು ಆಂಡ್ರೋತ್ ಯಾವೊಂದು ಐಸ್ಲ್ಯಾಂಡ್ ಎಲ್ಲಿ ಲೊಕೇಟ್ ಆಗಿದೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಮುಂಚೆನೇ ನಮಗಿದೆಲ್ಲ ನಾನು ಮುಂಚೆನೇ ಹೇಳ್ಕೊಟ್ಟಿದ್ದೀನಿ. INS ವಿಕ್ರಮ್ ICG ನೋಡಿ, ನಿಮ್ಗೆ ಮುಂಚೆ ಅವಾಗ ಹೇಳಿದ್ನಲ್ಲ ICG ಅಂದ್ರೆ ಏನು? ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ ಅಂತ ಕರಿತೀವಿ. ಈ ವಿಕ್ರಮ್ ಅನ್ನೋ ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ಪು ಯಾವ್ದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿತ್ತು ಅಂದರೆ ಇನ್ ದ ಅಸೋಸಿಯೇಷನ್ ಆಫ್ ಯಾವುದು ಏಷ್ಯನ್ ಕಂಟ್ರೀಸ್ ಕಾನ್ಫರೆನ್ಸಲ್ಲಿ ಇಂಡೋನೇಷ್ಯಾದಲ್ಲಿ ಈ ಏಷ್ಯನ್ ಕಂಟ್ರಿ ನಡುವೆ ಏನೋ ಮ್ಯಾರಿಟೈಮ್ ಎಕ್ಸರ್ಸೈಸಲ್ಲಿ ನಮ್ಮ ಇಂಡಿಯಾದ INS ವಿಕ್ರಮ್ ಕೋಸ್ಟ್ ಗಾರ್ಡ್ ಶಿಪ್ಪು ಪಾರ್ಟಿಸಿಪೇಟ್ ಮಾಡಿತ್ತು. ಇನ್ನು ಸಮುದ್ರ ಪ್ರತಾಪ್ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ, ಅದು ಒಂದು ಕೋಸ್ಟ್ ಗಾರ್ಡ್ ಶಿಪ್ಪೇ. ಏನರ ಮೇಲೆ ಫೋಕಸ್ ಮಾಡುತ್ತೆ? ಪೊಲ್ಯೂಷನ್ ಕಂಟ್ರೋಲ್ ವೆಸಲ್, ಎಲ್ಲಿ? ಗೋವಾದಲ್ಲಿ. ಇನ್ನು ಸುದರ್ಶಿನಿ INS ಸುದರ್ಶಿನಿ ಇದು ಒಂದು ಸೇಲ್ ಟ್ರೈನಿಂಗ್ ಶಿಪ್ ಅಂತ ಕರಿತೀವಿ. ಓಕೆನಾ, INS ಸುದರ್ಶಿನಿ ಅನ್ನೋ ಒಂದು ಸೇಲ್ ಟ್ರೈನಿಂಗ್ ಶಿಪ್. ಓಕೆನಾ, ಅದನ್ನು ನೆನ್ಪಿಟ್ಕೋಬೇಕು. ಯಾವೊಂದು ಇದನ್ನ ಸೇಲ್ ಟ್ರೈನಿಂಗ್ ಶಿಪ್ ಅಂತ ಕರಿತೀವಿ? INS ಸುದರ್ಶಿನಿನ. ಸಿಂಧು ಘೋಷ್ ನೇಮ್ ಕೇಳಿರ್ತೀರಾ? INS ಸಿಂಧು ಘೋಷ್ ಯಾತ್ರ ಮೇಲೆ ಅಂದರೆ ಏನಕ್ಕೂ ರಿಲೇಟೆಡ್ ಅಂತ. ಈ INS ಸಿಂಧು ಘೋಷ್ ಅನ್ನೋದನ್ನ ಅದನ್ನು ನಾವು ಡಿಕಮಿಷನ್ ಮಾಡಿದ್ದೀವಿ. ಒಂದು ಸಬ್ಮರೈನ್ ಏನು ಮಾಡಿದ್ದೀವಿ? ಡಿಕಮಿಷನ್ ಮಾಡಿದ್ದೀವಿ. ಎಷ್ಟು ವರ್ಷ ನಮಗೆ ಅದು ಸೇವೆ ಸಲ್ಲಿಸಿದೆ ಅಂತಂದರೆ 40 ವರ್ಷ. ಓಕೆನಾ, 40 ವರ್ಷ ಅದು ನಮಗೆ ಹೆಲ್ಪ್ ಮಾಡಿದೆ. INS ಸಿಂಧು ಘೋಷ್ ಅಂದರೆ ಅದು ಒಂದು ಸಬ್ಮರೈನ್, ಅಂಡರ್ ವಾಟರ್ ಸಬ್ಮರೈನ್. ಓಕೆನಾ, ಅವಾಗವಾಗ ಮೇಲೆ ಬರ್ತಿರುತ್ತೆ ಏರ್ನ ರಿಲೀಸ್ ಮಾಡೋಕ್ಕೆ. ನೆಕ್ಸ್ಟು INSV ಕುಂದಿಯಾನ.
ಕೌಂದಿಯಾನ ಅಂತ ಕರಿತೀವಿ. INS ಏನು ಕೌಂದಿಯಾನ, ಇದೊಂದು ಸೈಲಿಂಗ್ ವೆಸಲ್ಸ್. ಈ INS ಕೌಂದಿಯಾನ ಇದ್ರ ಸ್ಪೆಷಾಲಿಟಿ ಏನಂತಂದರೆ ಇದು ಅಜಂತಾ ಕೇವ್ಸಲ್ಲಿ ಇದೇ ಥರನೇ, ಅಂದರೆ ಈಗ ಮಾಡೋರಲ್ವ ಆ ಥರನೇ ಒಂದು ಶಿಪ್ನ ಡ್ರಾಯಿಂಗ್ ಬರೆದಿದ್ರು. ಓಕೆನಾ, ಆ ಒಂದು ಶಿಪ್ನ ಡ್ರಾಯಿಂಗ್ ಬರೆದಿದ್ರು. ಸೊ ಈ ಬಿಲ್ಟ್ ಮಾಡೋರು ಏನು ಮಾಡಿದ್ರು, ಆಗಿನ ಕಾಲದಲ್ಲಿ ಈ ಥರ ಶಿಪ್ ಯೂಸ್ ಮಾಡ್ತಿದ್ರು ಅಂತ ಅದ್ರೊಳಗೆ ಏನೋ ಒಂದು ಟೆಕ್ನಾಲಜಿ ಇದೆ ಅಂತ ಅದೇ ಥರ ನೋಡಿಕೊಂಡು ಒಂದು ಶಿಪ್ನ ಬಿಲ್ಡ್ ಮಾಡಿದ್ದಾರೆ. ಅದಕ್ಕೆ ಇದನ್ನು 5th century ಶಿಪ್ ಅಂತಲೂ ಕರಿತೀವಿ. 5th century ಶಿಪ್ ಅಂತಲೂ ಕರಿತೀವಿ. ಅದ್ಯಾವುದು INS ಕೌಂದಿನ್ಯಾ ಅಂತಲೂ ನಾವು ಕರಿತೀವಿ. ಮತ್ತು ಇದೇನು ಎಲ್ಲಿಗೋಗಿದೆ ಈಗ, ಪೋರ್ಬಂದರಿಂದ ಮಸ್ಕಟ್ ಎಲ್ಲಿರೋದು, ಒಮಾನ್ಗೆ ಹೋಗಿ ಬಂದಿದೆ. INS ಅಮೂಲ್ಯ ಇದು ಅಷ್ಟೇ ಕೋಸ್ಟ್ ಗಾರ್ಡ್ ಶಿಪ್ಪು ಎಲ್ಲಿ ಕಮಿಷನ್ ಆಗಿದ್ದು, ಗೋವಾದಲ್ಲಿ. MSC ಇರಿನಿಯಾ. ಈ MSC ಇರಿನಿಯಾ ಅಂದ್ರೇನು, ಇದು ಒಂದು ಲಾರ್ಜೆಸ್ಟ್ ಕಂಟೈನರ್ ಶಿಪ್ಪು. ಎಲ್ಲಿಗೆ ಬಂದು ತಲುಪಿತು, ವಿಜಿಂಜಮ್ ಪೋರ್ಟ್ ಎಲ್ಲಿರೋದು, ಕೇರಳದಲ್ಲಿ. ಇದು ಒಂದು ನೆನ್ಪಿಟ್ಕೋಬೇಕು, ಕ್ವಶನ್ SSC ಆಗಲೇ ಕೇಳಿದ್ದಾರೆ. ಇರಿನಿಯಾ ಇದು ಒಂದು ಶಿಪ್, ಲಾರ್ಜೆಸ್ಟ್ ಕಂಟೈನರ್ ಶಿಪ್, ಸರಿನಾ. INS ತಮಲ್. ಈ ತಮಲ್ ಅನ್ನೋದು ಒಂದು ಕಿರ್ವಾ ಕ್ಲಾಸ್ ಫ್ರಿಗೇಟ್ ಅಂತ ಕರಿತೀವಿ. ಯಾವೊಂದು ದೇಶ ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ, ಒಂದು ರಷ್ಯಾ ಪ್ಲಸ್ ಇಂಡಿಯಾ ಈ ಇಬ್ಬರೂ ಸೇರಿ ಒಂದು INS ತಮಾಲ್ನ ಡಿಸ್ಕವರ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಇದು ಒಂದು ಸೆಕೆಂಡ್ ಶಿಪ್ಪು. ಯಾವ ಒಂದು ಕ್ಲಾಸಲ್ಲಿ ಕ್ಲಾಸಿಫೈ ಮಾಡ್ತಾರೆ, ತುಶೀಲ್ ಕ್ಲಾಸಲ್ಲಿ ಈ ಒಂದು ಶಿಪ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ನೆಕ್ಸ್ಟ್ ನೋಡಿದ್ರೆ INS ತರಂಗಿಣಿ. ಇದು ಏನು ಅವಾಗಲೇ ನೋಡಿದಂಗೆ ಸೈಲ್ ಶಿಪ್, ಇದು ಸೈಲ್ ಟ್ರೈನಿಂಗ್ ಶಿಪ್ INS ತರಂಗಿಣಿ. ಅದು ಬಿಟ್ಟರೆ ಇನ್ನು ಏನು ಡಿಫೆನ್ಸಲ್ಲಿ ಇಂಪಾರ್ಟೆಂಟ್ ಅಂತ ಏನಿಲ್ಲ. ಸೊ ಇದನ್ನೇ ಓದಿ ಒಂದು 3 4 ಸಲ ಓದಲೇಬೇಕು. ಡೆಫಿನೆಟ್ಲಿ 3 to 4 ರಿವಿಷನ್ಸ್ ಬೇಕೇ ಬೇಕು. ಓಕೆನಾ, ಇಲ್ಲಾಂದರೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಇವಾಗ ನೆನ್ಪಿಟ್ಕೊಂಡ್ರು ಎಕ್ಸಾಮ್ ಟೈಮ್ಗೆ ನಾವು ಪಕ್ಕ ಮರ್ತೋಗ್ಬಿಡ್ತೀವಿ, ಸರಿನಾ. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಹೇಗೆ ಬರ್ತಿದೆ ನನಗೆ ತಿಳಿಸ್ಕೊಡಿ. ಎಲ್ಲ ಕರೆಕ್ಟಾಗಿ ಆಯ್ತಿತ್ತಾ, ಎಲ್ಲ ನಿಮಗೆ ಅರ್ಥ ಆಗ್ತಿದೆಯಾ, ನನಗೆ ಅದೊಂದು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ಆದಷ್ಟು ಬೇಗ NTPCಗೆ ಹೊಸ ಥರದ ನಾವೇನೋ ತೊಗೊಬರ್ತಿದ್ದೀವಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಟೇಕ್ ಕೇರ್ ಎವ್ರಿವನ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸಿ. ಟೆಲಿಗ್ರಾಮಿಗೆ ಜಾಯ್ನ್ ಆಗಿ, ನಿಮಗೆ ಈ PPT ನೋಟ್ಸ್ಗಳು ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್, ಟೇಕ್ ಕೇರ್, ಬಾಯ್.